ಗೃಹಲಕ್ಷ್ಮಿ ಹಣ ಬಂದಿಲ್ಲ. ರಾಜ್ಯಾದ್ಯಂತ ಮಹಿಳೆಯರು ಈಗ ಆಕ್ರೋಶಭರಿತರಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ಕಳೆದ 2-3 ತಿಂಗಳಿಂದ ಬರ್ತಾ ಇಲ್ಲ. ಕಳೆದ 3-4 ತಿಂಗಳಿನಿಂದ ಕೆಲವರಿಗೆ ಹಣ ಅಕೌಂಟ್ಗೆ ಜಮೆ ಆಗ್ತಾ ಇಲ್ಲ. ಸರ್ಕಾರದ ವಿರುದ್ಧ ರಾಜ್ಯದ ಜನ, ರಾಜ್ಯದ ಮಹಿಳೆಯರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ವಿಪಕ್ಷ ನಾಯಕರಿಂದನೂ ಕೂಡ ಸಿಟ್ಟು ವ್ಯಕ್ತ ಆಗಿದೆ. ಸರ್ಕಾರದ ವಿರುದ್ಧ ಟೀಕಿಸಿದ್ದಾರೆ. ಕಾಂಗ್ರೆಸ್ ನಾಯಕರ ಮಾತಿಗೆ ಬಿಜೆಪಿ ನಾಯಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಈಗ ಒಂದಷ್ಟು ವಿಳಂಬ ಅಂತೂ ಆಗ್ತಾ ಇದೆ. ಗ್ಯಾರಂಟಿ ಹಣ ವಿಳಂಬ ಆಗ್ತಾ ಇದೆ. ಇದೇನು ತಿಂಗಳ ಸಂಬಳ ರೀತಿನ ಸ್ವಲ್ಪ ಡಿಲೇ ಆಗಿದೆ, ಮುಂದಿನ ತಿಂಗಳು ಕೊಟ್ಟೇ ಕೊಡ್ತಾರೆ ಅನ್ನುವಂತ ಹೇಳಿಕೆಯನ್ನ ಈಗ ಚಿತ್ರದುರ್ಗದಲ್ಲಿ ಇಂಧನ ಸಚಿವರಾದಂತಹ ಕೆಜೆ ಜಾರ್ಜ್ ಕೊಟ್ಟಿದ್ದಾರೆ. ಸ್ವಲ್ಪ ಡಿಲೇ ಆಗಿದೆ, 3-4 ತಿಂಗಳು ಸ್ವಲ್ಪ ಡಿಲೇ ಆಗಿದೆ ಅನ್ನೋದನ್ನ ಇಂಧನ ಸಚಿವರಾದಂತಹ ಕೆಜೆ ಜಾರ್ಜ್ ಅವರೀಗ ಹೇಳಿರೋದು. ಕೆಲವರಿಗೆ ಈ ವಿಳಂಬ ಸಂಬಂಧಪಟ್ಟ ಸಚಿವರಿಗೆ ಗೊತ್ತಿರುತ್ತೆ. ಆ ವಿಷಯ ಗೊತ್ತಾದ ಬಳಿಕ ಸಂಬಂಧಪಟ್ಟಂತ ಸಚಿವರು ನೋಡ್ತಾರೆ ಅಂದಿದ್ದಾರೆ. ಮಾರ್ಚ್ ಒಳಗಡೆ ಎಲ್ಲವೂ ಕೂಡ ಬಿಡುಗಡೆ ಅಂತ ಸಿಎಂ ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಇಂಧನ ಸಚಿವರಾದಂತಹ ಕೆಜೆ ಜಾರ್ಜ್ ಈಗ ಪ್ರತಿಕ್ರಿಯೆಯನ್ನ ಕೊಟ್ಟಿರೋದು. ಈ ಡಿಲೇ ಆಗಿರುವಂತ ವಿಚಾರ ಇದೆಯಲ್ಲ, 3-4 ತಿಂಗಳಿನಿಂದ ಬಂದಿಲ್ಲ ಗೃಹಲಕ್ಷ್ಮಿ ಹಣ, ಯಾಕೆ ಬಂದಿಲ್ಲ ಅನ್ನುವಂಥ ವಿಚಾರಕ್ಕೆ ಸಮರ್ಥನೆಯನ್ನ ಮಾಡ್ಕೊಂಡಿದ್ದಾರೆ. ನಮ್ಮ ಅವರು ಗ್ಯಾರಂಟಿಗಳು ಈಗ ಗ್ಯಾರಂಟಿ ಇದ್ದ ನಮ್ಮ ಇದರಲ್ಲಿ ಸುಮಾರು 2,60,000 ಜನ ಗ್ರಾಹಕರಿರ್ತಾರೆ. ಅದನ್ನು ನಾವು ತಿಂಗಳು ಹೋಗ್ತಾ ಇರ್ತದೆ. ಅದು ಕೆಲವರಿಗೆ ಡಿಲೇ ಆಗಿರ್ಬೋದು. ಅದು ಮಿನಿಸ್ಟ್ರಿಗೆ ಗೊತ್ತಿರಬೇಕಂದಿದೆಯಾ? ಅದು ಗೊತ್ತಾದ ಕೂಡಲೇ ಇಮಿಡಿಯೇಟ್ ಆಗಿ ರೆಕ್ಟಿಫೈ ಮಾಡ್ಲಿಕ್ಕೆ ಮಾಡ್ತಾರೆ. ಅದಕ್ಕೆ ಒಂದು ಸತಿ ಇದೇನು ತಿಂಗಳು ಸಂಬಳ ಟೈಪ್ ಅಲ್ಲಲ್ಲ. ಅದು ನಾವು ಮಾರ್ಚ್ ಒಳಗಡೆ ನಾವೆಲ್ಲ ಕೊಡ್ತೀವಿ ಅಂತ ಈಗಾಗಲೇ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ. ಎಲ್ಲರಿಗೂ ಏನೆಲ್ಲ ಗ್ಯಾರಂಟಿ ಇದ್ದಲ್ಲಿ ಎಲ್ಲ ಕೊಡ್ತಾರೆ ಅವರು. ಅದನ್ನು ಕೊಡದೇ ಇರೋದಲ್ಲ, ಒಂದು 10 ದಿವಸ 15 ದಿವಸ ಡಿಲೇ ಆಗ್ಬೋದು, ಬೇರೆ ಬೇರೆ ಕಾರಣ ಇರ್ಬೋದು. ಅದಕ್ಕೆ ಅವರು ಗ್ಯಾರಂಟಿಗಳು ಈಗ ಗ್ಯಾರಂಟಿ ಇದ್ದ